ಕೈಲಾಸಪುರಕ್ಕಿಂದು ದಂಡು ದಾಳಿ ಕಾಣಿರು. ಕೈಲಾಸಪುರಕ್ಕಿಂದು ದಂಡು ದಾಳಿ ಕಾಣಿರು. ಕೈಲಾಸಪುರಕ್ಕಿಂದು ದಂಡು ದಾಳಿ ಕಾಣಿರು. ಅತಿರಥ ಸಮರಥ ಮಹಾರಥರೆಲ್ಲ, ಅತಿರಥ ಸಮರಥ ಮಹಾರಥರೆಲ್ಲ ನೀವಾಯತವಾಗಿರು. ಕೈಲಾಸಪುರಕ್ಕಿಂದು ದಂಡು ದಾಳಿ, ದಂಡು ದಾಳಿ, ಆಹಾ ದಂಡು ದಾಳಿ ಕಾಣಿರು. ಈಗ ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಲ್ಬೇಕು. ಎಲ್ಲರೂ 1-2 ನಿಮಿಷ ಎಲ್ಲರೂ ಎದ್ದು ನಿಲ್ಬೇಕು. ರಾಷ್ಟ್ರಗೀತೆ ಆಮೇಲೆ ಬಸವಗೀತೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಬಂಗ. ಸಿಂಧು ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ. ತವ ಶುಭ ನಾಮೇ ಜಾಗೆ, ತವ ಶುಭ ಆಶೀष ಮಾಗೆ. गावे तव जय गाथा. जन गण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ಸಂಬಂಧ. ಈ ಭಾಗದ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು ಸದ್ಧರ್ಮ ಶಿಖಾಮಣಿ ದಾಸೋಹ ರತ್ನ. ಏನು ಈ ಜಗತ್ತಿಗೆ ದಾಸೋಹ ಹೇಳ್ಕೊಟ್ಟಂತವರು ವಿಶ್ವಗುರು ಬಸವಣ್ಣನವರು. ಬಹುತೇಕ ದಾಸೋಹವನ್ನ ಈ ಭಾಗದಲ್ಲಿ ಬಸವಣ್ಣನವರ ಆಶಯದಂತೆ ನಿಮಗೆಲ್ಲರೇ ಒಳ್ಳೆ ದಾಸೋಹ ಕರ್ನಾಟಕದೊಳಗೆ ನೋಡ್ಲಕ್ ಸಿಗ್ತದೆ ಅಂದ್ರೆ ಅದು ಹಾರ್ಕೂಡಿನ ಪುಣ್ಯ ನೆಲದಲ್ಲಿ. ರಾತ್ರಿ 12ಕ್ಕೆ ಹೋದ್ರು 1 ಗಂಟೆಗೆ ಹೋದ್ರು ಅಂತ ಸುಕ್ಷೇತ್ರ ಹಾರ್ಕೂಡಿನ ಪರಮ ಪೂಜ್ಯರು, ನನ್ನ ಮಾರ್ಗದರ್ಶಕರು, ನನ್ನ ಹಿತಚಿಂತಕರು ಆದಂತ ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕರಿಸಿ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಪಾದರಸದಂತೆ ಓಡಾಡಿ ಬಸವಣ್ಣನವರ ಯಾವುದೇ ಕಾರ್ಯಕ್ರಮಗಳಿರಲಿ ಯಶಸ್ವಿ ಮಾಡತಕ್ಕಂತ ಪರಮ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ನಮ್ಮ ಪಕ್ಕದ ರಾಜ್ಯವಾದಂತ ಆಂಧ್ರ ಪ್ರದೇಶದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಂತ ಗೌರವಾನ್ವಿತ ರಾಜ್ಯಪಾಲರು ಆದಂತ ಶ್ರೀ ಎಸ್ ಅಬ್ದುಲ್ ನಜೀರ್ ಸಾಹೇಬ್ರಿಗೆ ಸಮಸ್ತ ಬಸವ ಕಲ್ಯಾಣ ಮಹಾಜನತೆ ಪರವಾಗಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಡಬೇಕು.
ಅನುಭವ ಮಂಟಪವನ್ನು ಪುನರ್ ನಿರ್ಮಾಣ ಮಾಡಿ ಅನುಭವ ಮಂಟಪದ ಪ್ರಜ್ಞೆಯನ್ನು ಮೂಡಿಸಿರುವಂಥ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಾದ ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಹಾರ್ಕೋಡಪ್ಪಗಳವರಿಗೂ ಹುಣಸೂರಿನಪ್ಪಗಳವರಿಗೂ ಗಂಗಾಂಬಿಕಾ ಅಕ್ಕವರಿಗೂ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿ ಈ ಘನತೆ ವೆತ್ತ ಗೌರವಾನ್ವಿತರಾದಂಥ ರಾಜ್ಯಪಾಲರ ಆಂಧ್ರ ಪ್ರದೇಶದ ರಾಜ್ಯಪಾಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಸ್ ಅಬ್ದುಲ್ ನಜೀರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಉಸ್ತುವಾರಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಉಸ್ತುವಾರಿ ಸಚಿವರು ಆದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ಕಲ್ಯಾಣ ಪವಿತ್ರ ಭೂಮಿಯ ಶಾಸಕರಾದಂಥ ಶರಣು ಸಲಗರ್ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸಮಸ್ತ ಎಲ್ಲ ಶರಣ ಬಳಗಕ್ಕೆ ತಮ್ಮೆಲ್ಲರಿಗೆ ಸರ್ವರಿಗೆ ಶರಣಾರ್ಥಿಗಳು. ಯಾವ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನ ಇರಲಿಲ್ಲೋ ಆ ಹೆಣ್ಣು ಮಕ್ಕಳಿಗೆ ಐದಕ್ಕಿ ಲಕ್ಕಮ್ಮನಂಥವ್ರಿಗೆ, ಸತ್ಯಕ್ಕನಂಥವ್ರಿಗೆ ಇಡೀ ವೇಶ್ಯಾವೃತ್ತಿ ಬಹಳ ಸಮಸ್ಯೆ ಇತ್ತು. ವೇಶ್ಯಾವೃತ್ತಿಯನ್ನು ನಿರ್ಮೂಲನೆ ಮಾಡಿರುವಂಥ ಶ್ರೇಯಸ್ಸು ಅದು ಗುರು ಬಸವಣ್ಣನವರಿಗೆ ಸಲ್ತದ ಅನ್ನೋದು ಯಾರು ಮರಿಬಾರ್ದು. ಅದಕ್ಕೆ ಹರಿಹರ ಕವಿ ಹೇಳ್ತಾನೆ, 16 ಸಾಸಿರ ಪುಣ್ಯಾಂಗನೇರಿಂ ಪುಣ್ಯಾಂಗನಿಯನ್ನಾಗಿ ಮಾಡಿದ ಬಸವ ಅಂತ ಹೇಳ್ತಾರೆ. 16 ಸಾಸಿರ ವೇಶ್ಯ ಕುಟುಂಬಗಳಿದ್ದು ಅಂತ ಅವರಿಗೆಲ್ಲ ವೇಶ್ಯಾವೃತ್ತಿಯನ್ನು ಬಿಡಿಸಿ ಕಾಯಕ ಕೊಡಿಸಿ ಅನುಭವ ಮಂಟಪದಲ್ಲಿ ಸ್ಥಾನ ಕೊಡಿಸಿ ಅವರಿಗೆ ಅನುಭಾವಿಗಳು ಮಾಡಿ ಲಿಂಗ ದೀಕ್ಷಾ ನೀಡಿ ಅವರು ವಚನಕಾರ್ತಿಯರಾದಿದ್ದು ಇದು ಐತಿಹಾಸಿಕ, ವಿಶ್ವದಲ್ಲಿ ಅತ್ಯುತ್ತಮ. ಜಾತಿ ಭೇದ ಅನ್ಲಾರ್ದನೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಪ್ಪ ಬೊಪ್ಪ ಅಂತ ಎಲ್ಲರನ್ನ ಅಪ್ಪಿಕೊಂಡು ಆ ಅನುಭವ ಮಂಟಪದಲ್ಲಿ ಸಮಾನವಾಗಿ ಕೂಡಿಸ್ಕೊಂಡು ಅವ್ರ ಮನೆಯಲ್ಲಿ ಪ್ರಸಾದ ಮಾಡಿ ಇವರು ಅವ್ರ ಮನೆಗೆ ಬಂದು ಅಷ್ಟೇ ಅಲ್ಲ, ಆ ಅಂತರ್ಜಾತಿ ವಿವಾಹ ಸಮೇತ ನೆರವೇರಿಸಿದ್ದು ಈ ಅನುಭವ ಮಂಟಪದ ಒಂದು ವಿಶೇಷತೆ. ಬಂಧುಗಳೇ, ಸಮಯ ಬಹಳ ಸ್ವಲ್ಪ ಇದೆ, ನನಗೆ ಹೇಳೋಂಥದ್ದು ಭಾಳ ಅದ. ನಾ ಹೆಚ್ಚಿಗೆ ಹೇಳಿಕೆ ಬಯಸೋದಿಲ್ಲ. ಒಂದೇ ಮಾತು ಹೇಳ್ತೀನಿ, ಇವತ್ತು ನಾವೆಲ್ಲರೂ ಒಂದು ಪರಿಪಾಲಿಸಬೇಕು. ನಾವೆಲ್ಲರೂ 12ನೇ ಶತಮಾನಗಳಲ್ಲಿ ಬರೆದಂಥ ವಚನಗಳು ಅವು ನಮಗೆ ವಚನಗಳನ್ನು ಉಳಿಸಿಕೊಟ್ಟಾರ. ತ್ಯಾಗ ಬಲಿದಾನ ಮಾಡಿ ಅವ್ರ ಪ್ರಾಣವನ್ನೇ ಕೊಟ್ಟು ನಮ್ಗೆ ವಚನವನ್ನು ಉಳಿಸಿಕೊಟ್ಟಾರ. ಆ ವಚನಗಳನ್ನು ಇಂದಿಗೂ ಪ್ರಸ್ತುತವ, ಎಲ್ಲ ವಚನಗಳು ಇಂದಿಗೂ ನಮಗೆ ಮಾರ್ಗದರ್ಶಕದವ. ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ಎಲ್ಲರಿಗೂ ಮಾರ್ಗದರ್ಶಕವಾದಂಥ ವಚನಗಳಿವೆ. ಆದ್ದರಿಂದ ಆ ವಚನಗಳೇ ನಮ್ಮ ಆಸ್ತಿ, ವಚನಗಳೇ ನಮ್ಮ ಮಂತ್ರಗಳು, ವಚನಗಳೇ ನಮ್ಮ ಜೀವಾಳ. ಅಂಥ ವಚನಗಳನ್ನು ನಾವು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು, ಪ್ರತಿನಿತ್ಯ ಆ ವಚನಗಳನ್ನು ಓದಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ
ಏಕಂ ನಿತ್ಯಂ ನಿವಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರ ಸುಂದರಿ. ಎರಡು 2025ನೇ ಈ ವರ್ಷದಲ್ಲಿ ವಿಶ್ವ ಬಸವಧರ್ಮ ಟ್ರಸ್ಟಿನ ವತಿಯಿಂದ 46ನೇಯ ಶರಣಕ ಮಠದ ಅನುಭವ ಮಂಟಪದ ಉತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರನ್ನು ಸ್ಮರಿಸಿ ಪರಂ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಪರಂ ಪೂಜ್ಯ ಅನುಭವ ಮಂಟಪದ ಬಸವ ಕಲ್ಯಾಣದ ಅಧ್ಯಕ್ಷರು ಬಾಲ್ಕಿ ಹಿರಿಮಠದ ಪೀಠಾಧ್ಯಕ್ಷರು ಆದ ನಾಡೋಜ ಪರಂ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಗಳವರ ಸನ್ನಿಧಿಯಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಮಾಡಿ ನಾಡಿನ ಕೋಟ್ಯಾಂತರ ಭಕ್ತರು ಚಿರಕಾಲ ನೆನಪಿಟ್ಟುಕೊಳ್ಳುವ ಐತಿಹಾಸಿಕ ಹಲವಾರು ತೀರ್ಪುಗಳನ್ನು ಕೊಟ್ಟು ಭಕ್ತಗಣಕ್ಕೆ ನ್ಯಾಯಯುತವಾಗಿ ಸಂತುಷ್ಟಿಯನ್ನು ಉಂಟು ಮಾಡಿ ಪ್ರಸ್ತುತ ಪೂಜ್ಯರು ಹಲವಾರು ಬಾರಿ ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ಲಿಕ್ಕೆ ಪ್ರೀತಿಯಿಂದ ಕರೆದಿದ್ರು, ಬರಲಿಕ್ಕೆ ಆಗಿರಲಿಲ್ಲ. ಆದರೆ ಈ ದಿನದ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತಸವನ್ನು ಪಟ್ಟಿದ್ದೇನೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ನನ್ನೆಲ್ಲರಿಗೂ ಕೂಡ ಗೊತ್ತು, ಹೊರಗೆ ಬೆಳಗ್ತಕ್ಕಂಥ ಬೆಳಗು ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ ಬರ್ತಾ ಇದೆ. ಹೊರಗಿನ ಕತ್ತಲನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬೆಳಕಿನ ಮಾಧ್ಯಮಗಳು ಬಹಳ ಇದ್ದಾವೆ, ಸೂರ್ಯ ಬಹುಮುಖ್ಯನೇ ನೋಡಿ. ಆದರೆ ಒಳಗಿನ ಮನುಷ್ಯನ ಕ್ಲೇಶದ ಕತ್ತಲನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಹೊರಗಿನ ಬೆಳಕು ಸಾಲದು, ಒಳಗಿನ ಬೆಳಕು ಬೇಕಾಗುತ್ತೆ. ಅಂತಹ ಒಳಗಿನ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವ ನುಡಿಗಳನ್ನು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ವೇದಗಳ ನುಡಿಗಳ ಮುಖಾಂತರ, ವಚನಗಳ ಮುಖಾಂತರ ಶಾಸ್ತ್ರ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಬಹು ಪ್ರಮುಖವಾಗಿ ಈ ನಾಡಿನಲ್ಲಿ ನಾವು ಕುಳಿತಿರ್ತಕ್ಕಂಥ ಇದೇ ನೆಲದಲ್ಲಿ ಬಸವಾದಿ ಶರಣರು ಸಾವಿರ ವರ್ಷಗಳಷ್ಟು ನೆನಪಿಟ್ಟುಕೊಳ್ತಕ್ಕಂಥ ಅಂತಃಕರಣದ ಕ್ಲೇಶಗಳನ್ನು ಹೋಗಲಾಡಿಸ್ತಕ್ಕಂಥ ವಚನಗಳನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ನೀವು ಸ್ಪಂದಿಸಬೇಡಿ ಅಂತ ಹೇಳಿದ್ದಲ್ಲ, ಮೊದಲು ನಿಮ್ಮ ಒಳಗಡೆ ಇರ್ತಕ್ಕಂಥ ಅಜ್ಞಾನವನ್ನು ಸರಿ ಮಾಡಿಕೊಡಿ. ಅದನ್ನೇ ಅಣ್ಣ ಚನ್ನಬಸವಣ್ಣವ್ರು ಹೇಳಿದ್ದು, ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ ಪಾತಾಳದ ಅಗ್ಗವಣಿಯ. ಮತ್ತೆ ಏನು ಕೊಟ್ಟರು? ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತನರು. ಉಪಯೋಗ ಏನು? ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಬೆಳಕಿನ ಲೋಕಕ್ಕೆ ಇದು ಒಂಥರ ದಾರಿ ಇದ್ದಾಗೆ. ಮರ್ತ್ಯಲೋಕದ ಮನುಜರ ಮನದ ಮಲಿನವ ತೊಳೆಯಲು ಗೀತ ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟರು ನೋಡ. ಬರಬಾರದು, ಮಾಡಿದ ಮೇಲೆ ಒಂದು ಹಂತಕ್ಕೆ ಕ್ಲೇಶಗಳನ್ನ ಕಳೆದು ಕೆಳಗಡೆ ಬೀಳಬೇಕು. ಜ್ಞಾನವೂ ಅಷ್ಟೇ, ಜ್ಞಾನವೂ ಕೂಡ ಲಾಸ್ಟ್ ಬಟ್ ಒನ್ ಸ್ಟೆಪ್ ಆಫ್ ದ ಲಿಬರೇಷನ್. ಈ ಎಲ್ಲ ಸ್ಥಿತಿಗಳನ್ನು ಕೊಟ್ಟ ಮೇಲೆ ಸೆಟ್ಲೈಟ್ ತಾನಾಗಿ ಯಾವ ರೀತಿ ಸ್ವತಂತ್ರವಾಗಿ ಇರುತ್ತೋ, ನಾವು ಕೂಡ ಕ್ಲೇಶಗಳಿಗೆ ಅಂಟಿಕೊಂಡು ಈ ಜಗತ್ತಿನಲ್ಲಿ ಬಿದ್ದಿರ್ತಕ್ಕಂಥ ನಮ್ಮಗಳಿಗೆ ವೇದದ ನುಡಿಗಳು, ಶರಣರ ವಚನಗಳು, ಆಮೇಲೆ ಅಲ್ಲಮ ಪರ್ವಗಳ ಘನವಾಗಿರ್ತಕ್ಕಂಥ ನುಡಿಗಳನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡದ್ದೇ ಆದರೆ ಎಷ್ಟೋ ವರ್ಷಗಳ ನಂತರದಲ್ಲಿ, ಎಷ್ಟೋ ಜನ್ಮಗಳ ನಂತರದಲ್ಲಿ ಮುಕ್ತಿ ಪಥವನ್ನು ತಲುಪ್ತಕ್ಕಂಥ ನಾವು ಇಂತಹ ಗುರುಗಳ ಮಾರ್ಗದರ್ಶನ ನಮ್ಮ ಬದುಕನ್ನು ಕಟ್ಟಿಕೊಂಡದ್ದೇ ಆದರೆ ಇದೇ ಜನ್ಮದಲ್ಲಿ ಈಗಲೇ ಆ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಈ ಒಂದು ಮಾರ್ಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೋಸ್ಕರ ಅನುಭವ ಮಂಟಪ ಉತ್ಸವದ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಪೂಜ್ಯರು ಮಾಡಿರ್ತಕ್ಕಂಥದ್ದು.
ಬಾಲ್ಕಿಯ ಪೂಜ್ಯ ಸ್ವಾಮೀಜಿಯವರು ಹಲವಾರು ಬಾರಿ ಕರೆದಿದ್ರು ಅಂತ ಈಗಾಗಲೇ ಹೇಳಿದೆ. ನಾನು ಬರಲಿಕ್ಕಾಗಿರಲಿಲ್ಲ. ಆದರೆ ಪೂಜ್ಯರ ಸೇವಾ ಕೈಂಕರ್ಯವನ್ನು ನೋಡಿದರೆ ಈ ನಾಡಿಗೆ ಬಹುಜನಗಳಿಗೆ ಮಾನ್ಯವಾಗಿರ್ತಕ್ಕಂಥದ್ದು, ಅನುಕರಣೀಯವಾಗಿರ್ತಕ್ಕಂಥದ್ದು. ಹಲವಾರು ಸೇವಾ ಕ್ಷೇತ್ರಗಳನ್ನು ನಾಡಿಗೆ ಪೂಜ್ಯರು ತಮ್ಮ ವಿದ್ಯಾಸಂಸ್ಥೆಗಳ ಮುಖಾಂತರ, ನಮ್ಮ ಮಠದ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು ಅನುಕರಣೀಯ ಯೋಗ್ಯ. ಅದಕ್ಕಾಗಿ ಪೂಜ್ಯರನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ಇಂತಹ ಸೇವಾ ಕೈಂಕರ್ಯದ ಪರಂಪರೆ ಮತ್ತಷ್ಟು ಹೆಚ್ಚು ಹೆಚ್ಚು ಆಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಡಿಗೆ ಶಕ್ತಿಯನ್ನು ಕೊಟ್ಟಂತಹವರು ಬಸವಣ್ಣವರು. ಅವರು ಸ್ಥಾಪಿಸಿದಂಥ ಅನುಭವ ಮಂಟಪದ ಮುಖಾಂತರ ನಾಡಿಗೆ ಸಾಮಾನ್ಯವಾಗಿ ಕಾಣುವ ವ್ಯಕ್ತಿಯಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು ನಾಡಿನೆಲ್ಲೆಡೆ ಬೆಳಕಾಗಲಿ ನಮ್ಮ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದು ಗೌರವಾನ್ವಿತ ರಾಜ್ಯಪಾಲರು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಹೇಳಿದೆ, ಅಸಂಖ್ಯಾತ ಭಕ್ತರ ಹೃದಯದಲ್ಲಿ ಸದಾಕಾಲ ನೆಲೆ ನಿಲ್ತಕ್ಕಂತಹ ದೊಡ್ಡ ಕಾರ್ಯವನ್ನು ನಮ್ಮ ರಾಜ್ಯಪಾಲರು ಅವರು ಮಾಡಿದ್ದಾರೆ. ಆ ಶ್ರೀಮಠಕ್ಕೆ ಮತ್ತು ನಾಡಿಗೆ ಬಹುವಾಗಿರ್ತಕ್ಕಂಥ ಪ್ರೀತಿಯನ್ನು, ಭಕ್ತಿಯನ್ನು, ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅಂತಹವರ ಸಂಖ್ಯೆ ಹೆಚ್ಚು ಹೆಚ್ಚು ಆದದ್ದಾದರೆ ನಾಡಿನ ಸಂಸ್ಕೃತಿ, ಧರ್ಮ ಮತ್ತು ನ್ಯಾಯ, ನೀತಿ, ಧರ್ಮಗಳು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ವೇದಿಕೆಯಲ್ಲಿರ್ತಕ್ಕಂಥ ಸರ್ವರನ್ನು ಕೂಡ ಶ್ರೀಮಠದ ಮುಖಾಂತರ ಅಭಿನಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ. ಸರ್ಕಾರದ ಉಸ್ತುವಾರಿ ಸಚಿವರು ಈಶ್ವರ್ ಪಿ ಖಂಡೂರು ಕೂಡ ಈಗ ಗೌರವಾನ್ವಿತ ಆಂಧ್ರ ಪ್ರದೇಶದ ರಾಜ್ಯಪಾಲರಿಗೆ ಜೋರಾದ ಚಪ್ಪಾಳೆ ಅವರಿಗೆ. ಕೂಡಲ ಸಂಗನ ಶರಣರ ಅನುಭವ ನೆಲೆಗೊಳ್ಳದು. ಪ್ರಥಮವಾಗಿ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸ್ತೇನೆ. ಹಾಗೆಯೇ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇವರ ಪಾದಕ್ಕೂ ನಮಸ್ಕರಿಸ್ತೇನೆ. ಪೂಜ್ಯ ಡಾಕ್ಟರ್ ಚನ್ನಬೀಜರ ಶಿವಾಚಾರ್ಯ ಸ್ವಾಮಿಗಳು ಹಾಗೆ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಪಾದಗಳಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾದ ಈಶ್ವರ ಖಂಡ್ರೆ ಸಾಹೇಬ್ರೆ, MLA ಬಸವ ಕಲ್ಯಾಣ ಶರಣು ಸಲಗಾರ್ ಸಾಹೇಬ್ರೆ, ಬೈ ವಿಶ್ವ ಬಸವ ಧರ್ಮ ಟ್ರಸ್ಟ್, ಅನುಭವ ಮಂಟಪ, ಬಸವ ಕಲ್ಯಾಣ್, distinguished guests, ladies and gentlemen, members of the media, ಎಲ್ರಿಗೂ ನಮಸ್ಕಾರ. At the outset, I offer my humble pranams to His Holiness, respected Nadoja Dr. Basawalinga Pattadevaru Swamiji, President of Anubhava Mantapa, and Pujya Shri Guru Basava Pattavadevara Swamiji. I deem it an honor and privilege to participate in the 46th Sharana Kammata and Anubhava Mantapa Festival 2025 here today at Basava Kalyan in Bidar district. Indian culture is amongst the greatest cultures in the world. ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಒಂದು ಅತ್ಯುತ್ತಮ ಸಂಸ್ಕೃತಿ.
made the Kalyana Revolution one of the most unique movements in the world history. ಬಂಧುಗಳೇ, ಇವತ್ತು ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಅಶಾಂತಿ, ಪ್ರಾಬ್ಲಮ್ಸ್, ಕೇಸಸ್, ಪೊಲೀಸ್ ಸ್ಟೇಷನ್ಸ್, ಕೋರ್ಟ್ಸ್. ಬಹುಶಃ ನಾವು ಬಸವಣ್ಣ ಹೇಳಿದ 7 ಬೇಡಗಳು ಇದೆಯಲ್ಲ, 7 ಬೇಡಗಳು, ಅದನ್ನು ನಾವು ಪಾಲಿಸಿದ್ರೆ ಯಾವ ಪೊಲೀಸ್ ಸ್ಟೇಷನ್ ಬೇಡ, ಯಾವ ಕೋರ್ಟು ಬೇಡ, ಏನೂ ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ನಡೆಸುವ ಕರಿ. ಇದೇನ್ ನಾವು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಗೋಸ್ಕರ ಎಲ್ಲೆಲ್ಲ 7 ಬೇಡಗಳನ್ನು ಪಾಲಿಸೋಣ ನಾವೆಲ್ಲ ಸೇರಿ. ಬಹಳ ಸಿಂಪಲ್ ಆಗಿದೆ, ಎಲ್ಲೂ ಹೋಗೋದು ಬೇಡ, ಇದನ್ನು ಪರಿಪಾಲಿಸೋಣ ಸಾಕು. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ಬಸವೇಶ್ವರ ಪುರಸ್ಕೃತರಿಗೂ ಮತ್ತು ಎಲ್ಲ ಶರಣ ಸದಸ್ಯರಿಗೂ ಸಹಿತ ಭಕ್ತಿಪೂರ್ವಕ ಕೂಡಲ ಸಂಗಮ ದೇವ.